ಹಾಯ್ ಎವ್ರಿವನ್. ಸೊ ಇವತ್ತು ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ರೆಡಾಕ್ಸ್ ರಿಯಾಕ್ಷನ್ನು ನಮಗೆ ಕ್ಲಾಸ್ 10ಥಲ್ಲೂ ಇರುತ್ತೆ, ಸೊ ಫಸ್ಟ್ ಇಯರಲ್ಲೂ ಇರುತ್ತೆ. ಸೊ ಅದರ ಅಪ್ಲಿಕೇಶನ್ಸನ್ನು ನಾವು ಸೆಕೆಂಡ್ ಇಯರ್ ಕೆಮಿಸ್ಟ್ರಿನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಸೊ ಹಾಗಿದ್ರೆ ಈ ರೆಡಾಕ್ಸ್ ರಿಯಾಕ್ಷನ್ ಅಂತ ಅಂದರೆ ಏನು? ಇದು ಬಹಳ ಸಿಂಪಲ್ಲು. ಸೊ ರೆಡಾಕ್ಸ್ ರಿಯಾಕ್ಷನ್ ಮೀನ್ಸ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಟೂ ರಿಯಾಕ್ಷನ್. ಒನ್ ಈಸ್ ರಿಡಕ್ಷನ್ ಆ್ಯಂಡ್ ಅನದರ್ ಒನ್ ಈಸ್ ಆಕ್ಸಿಡೇಷನ್. ಸೊ ಎರಡು ರಿಯಾಕ್ಷನ್ ಯಾವಾಗಲೂ ಸೈಮಲ್ಟೇನಿಯಸ್ ಆಗಿ ಆಗುತ್ತೆ, ಅಂದರೆ ಜೊತೆಯಾಗಿ ಆಗುವಂಥ ರಿಯಾಕ್ಷನ್ಸ್ ಆಗಿರೋದ್ರಿಂದ ವಿ ಕಾಲ್ಡ್ ಇಟ್ ಆಸ್ ಅ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ. ಸೊ ಈ ರೆಡಾಕ್ಸ್ ರಿಯಾಕ್ಷನನ್ನು ಸಪ್ರೇಟಾಗಿ ಸ್ಪ್ಲಿಟ್ ಮಾಡಿದಾಗ ವಿ ಹ್ಯಾವ್ ಅ ಟೂ ಪ್ರೋಸೆಸ್. ಒನ್ ಈಸ್ ಆಕ್ಸಿಡೇಷನ್ ಆ್ಯಂಡ್ ಅನದರ್ ಒನ್ ಈಸ್ ರಿಡಕ್ಷನ್. ಸೊ ಈ ಆಕ್ಸಿಡೇಷನ್ ಪ್ರೋಸೆಸ್ ಅಂದರೆ ಏನು, ರಿಡಕ್ಷನ್ ಪ್ರೋಸೆಸ್ ಅಂದರೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಬೇಕಾದಷ್ಟು ಡೆಫಿನೇಷನ್ಸ್ಗಳು ಇದ್ದಾವೆ. ಆಕ್ಸಿಡೇಷನ್ ಪ್ರೋಸೆಸ್ ಅಂದರೆ ಏನು ಅಂತ, ದೆನ್ ರಿಡಕ್ಷನ್ ಪ್ರೋಸೆಸ್ ಅಂದರೆ ಏನು ಅಂತ. ಸೊ ಅದರಲ್ಲಿ ಕೆಲವು ಡೆಫಿನೇಷನ್ಸನ್ನು ಮಾಡ್ರನ್ ಡೆಫಿನೇಷನ್ಸ್ ಅಂತ ಹೇಳಿ ಕರಿತೀವಿ, ಕೆಲವೊಂದನ್ನು ಕ್ಲಾಸಿಕಲ್ ಡೆಫಿನೇಷನ್ಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ಕ್ಲಾಸಿಕಲ್ ಡೆಫಿನೇಷನ್ಸಲ್ಲಿ ಏನು ಆಕ್ಸಿಡೇಷನ್ ಅಂದರೆ ಅಂತ ಹೇಳಿ, ಇದು ಬಹಳ ಸಿಂಪಲ್. ಸೊ ಕ್ಲಾಸಿಕಲ್ ಡೆಫಿನೇಷನಲ್ಲಿ ಆಕ್ಸಿಡೇಷನ್ ಅಂತ ಹೇಳಿದ್ರೆ, ಸೊ ಸಿಂಪಲ್ಲಾಗಿ ಇಟ್ ಈಸ್ ಕಾಲ್ಡ್ ಅಡಿಷನ್ ಆಫ್ ಆಕ್ಸಿಜನ್ C+O2. ಸೊ ನಾನು ಕಾರ್ಬನ್ ಅನ್ನೋ ಒಂದು ಆಟಮಿಗೆ ಆಕ್ಸಿಜನನ್ನು ಏನು ಮಾಡ್ತಿದ್ದೀನಿ, ಅಡಿಷನ್ ಮಾಡ್ತಿದ್ದೀನಿ. ಸೊ C+O2 ಐಲ್ ಗೆಟ್ ಇಟ್ CO2. ಸೊ ಈ ಒಂದು ರಿಯಾಕ್ಷನನ್ನು ನಾನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್. ಹಾಗೆ ಅದಕ್ಕೆ ಅಪೋಸಿಟ್ ಮ್ಯಾನರಲ್ಲಿ ವಾಟ್ ಈಸ್ ರಿಡಕ್ಷನ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಅ ರಿಮೂವಲ್ ಆಫ್ ಆಕ್ಸಿಜನ್. ನಾನು ಒಂದು ಸಬ್ಸ್ಟೆನ್ಸಿಂದ ಆಕ್ಸಿಜನನ್ನು ರಿಮೂವ್ ಮಾಡಿದ್ರೆ ಅದನ್ನು ರಿಡಕ್ಷನ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ಅದಕ್ಕೆ ಒಂದು ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಸೊ Zn+HgO ಜಿಂಕನ್ನು ಮರ್ಕ್ಯೂರಿಕ್ ಆಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡಿಸ್ತಾ ಇದ್ದೀರಾ. ಸೊ ಆಫ್ಟರ್ ದಟ್ ವಾಟ್ ಯು ವಿಲ್ ಗೆಟ್ ZnO+Hg. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ನೂ ಆಗಿದೆ, ರಿಡಕ್ಷನ್ ರಿಯಾಕ್ಷನ್ ಕೂಡ ಆಗಿದೆ. ಹಾಗಿದ್ರೆ ಇಲ್ಲಿ ರಿಡಕ್ಷನ್ ಆಗಲಿಲ್ವಾ? ಖಂಡಿತವಾಗ್ಲೂ ಆಗಿದೆ, ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಈ ಒಂದು ರಿಯಾಕ್ಷನಲ್ಲಿ ನೋಡೋದಾದರೆ, ಸೊ ಒನ್ ಆಫ್ ದ ರಿಯಾಕ್ಟೆಂಟಲ್ಲಿ ನಿಮಗೆ Zn ಇತ್ತು, Zn ಇದ್ದಿದ್ದು ಈಗ ZnO ಆಗಿದೆ, ಅಂದರೆ Znಗೆ ಆಕ್ಸಿಜನ್ ಆ್ಯಡ್ ಆನ್ ಆಗಿದೆ. ಸೊ ಈ ಒಂದು ಪ್ರೋಸೆಸ್ಸನ್ನು ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ಎಕ್ಸಾಂಪಲಲ್ಲಿ ನೋಡೋದಾದರೆ ನೀವು ಮರ್ಕ್ಯೂರಿಕ್ ಆಕ್ಸೈಡ್ ಇದ್ದಿದ್ದು ಮರ್ಕ್ಯೂರಿ ಆಗಿದೆ, HgO ಇಸ್ ಕನ್ವರ್ಟೆಡ್ ಇಂಟು Hg. ಇದನ್ನು ರಿಡಕ್ಷನ್ ಆಗಿದೆ ಅಂತ ಹೇಳ್ತೀವಿ, ಬಿಕಾಸ್ ಈ ಮರ್ಕ್ಯೂರಿಕ್ ಆಕ್ಸೈಡಲ್ಲಿ ಇರುವಂಥ ಆಕ್ಸಿಜನ್ನು ರಿಮೂವ್ ಆಗಿದೆ. ಸೊ ಹಾಗಾಗಿ ಇದನ್ನು ರಿಡಕ್ಷನ್ ಅಂತ ಹೇಳಿ ಕರಿತೀವಿ, ಇದನ್ನು ಆಕ್ಸಿಡೇಷನ್ ಅಂತ ಹೇಳಿ ನಾವು ಕರಿತೀವಿ. ಇದು ನಮ್ಮ ಮೊದಲನೇ ಡೆಫಿನೇಷನ್ನು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ಗೆ.